ನನ್ನ ಮೇಲೆ ಹಣೆ ಇಟ್ಟಳು. ನನ್ನ ಮೇಲೆ ಹಣೆ ಇಟ್ಟಳು. ನಿಮ್ಗೆ ಯಾಕೆ ಬೇಕದು? ತಿಗಾಮತ್ಕೊಂಡು ಹೋಗಲ್ಲ. ಒಳ್ಳೆ ಹೆಣ್ಮಕ್ಳನ್ನ ರೇಗಿಸೋದು, ಚುಡಾಯಿಸೋದು ಅದೆಲ್ಲ ಎಲ್ಲರೂ ಮಾಡ್ತಾರೆ, ನಾನು ಮಾಡಿದ್ದೀನಿ, ಏನು ತೊಂದರೆ ಇಲ್ಲ ಬಿಡಮ್ಮ. ನಿನ್ನ ಗಂಡನ ಕೇಳಿದ್ರೆ ಹೇಳ್ತಾರೆ, ಅವನು ಮಾಡಿರ್ತಾನೆ. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ರಾಜಕೀಯದವ್ರು ಅಂದ್ರೆ ಏನು ಮುಟ್ಟಂಗೆ ಇಲ್ವಾ? ಮಕ್ಕಳನ್ನು ಮುಟ್ಟಂಗಿಲ್ಲ, ಮೊಮ್ಮಕ್ಕಳು ಮುಟ್ಟಂಗಿಲ್ಲ. ಅಕಸ್ಮಾತ್ ಮಗನ ಇಟ್ಕೊಂಡ್ರೆ ಇವನೇನೋ ಹೋಮ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಒಂದು ಪಾಲಿಟಿಕ್ಸ್ ತಗ್ ಲೈಫ್ ವಿಡಿಯೋ ನೋಡೋಣ. ನನಗೆ ನೀವೇ ಫೋನ್ ಮಾಡಿ ನನ್ನ ಮೇಲೆ ಹಣೆ ಇಟ್ಟಳು. ನನ್ನ ಮೇಲೆ ಹಣೆ ಇಟ್ಟಳು. ಇವತ್ವರೆಗೂ ನನ್ನ ಮೇಲೆ ಹಣೆ ಇಟ್ಟು ಹೇಳೋ ಎಷ್ಟೇ ವರ್ಷಗಳಾದ್ರೂ ಮೀಮು ಮತ್ತೆ ಕನ್ನಡ ಪಾಪ್ ಕಲ್ಚರ್ ಅಲ್ಲಿ ಇವತ್ವರೆಗೂ ಟ್ರೆಂಡ್. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಸರಿ ಸರ್, ಈಗ ಒಳಗಡೆ ಏನೇನು ವಿಚಾರ ಮಾತಾಡಿದ್ರಿ ತಾವು? ಅಂಬರೀಶ್ ಅವ್ರಿಗೆ ಯಾವುದೇ ಅಸಮಾಧಾನ ಇಲ್ಲ ಹಾಗಾದ್ರೆ? ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರೆ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಗಾಮತ್ಕೊಂಡು ಹೋಗಲ್ಲ. ಒಳ್ಳೆ ಒಂಥರ ಯುನಿಕ್ ಸ್ಟೈಲು. ಯಾರು ಆ ಕಾಲದಲ್ಲೂ ಇಷ್ಟು ಡೈರೆಕ್ಟ್ ಸ್ಲಿಪ್ಪರ್ ಶಾಟು ಮೀಡಿಯಾಗೆ ಯಾರು ಕೊಡಕ್ಕೆ ಸಾಧ್ಯನಾ? ಡೈರೆಕ್ಟಾಗೆ ಇವತ್ತವರೆಗೂ ಆ ಮೀಮು ಅಷ್ಟೇ. ಮೀಮು ಪಾಪ್ ಕಲ್ಚರು, ಕನ್ನಡ ಪಾಪ್ ಕಲ್ಚರೇ ಶೇಪ್ ಮಾಡಿದ್ ಇವರು ಅಂತ ಎಷ್ಟೊಂದು ಸತಿ ಅನ್ಸುತ್ತೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ರಾಜಕಾರಣಿಗಳು ಭೇಟಿ ಆದ್ಮೇಲೆ ರಾಜಕೀಯ ಚರ್ಚೆ ಮಾಡದೇ ಇರ್ತೀವ? ಸರ್, ಈಗ ಅವರು ಸಿದ್ದು ಬಾಯ್ನು ಯಾವಾಗಲೂ ತಗ್ ವಿಡಿಯೋಸು ಇವತ್ತವರೆಗೂ CM ಆಗಿದ್ದಾರೆ ಅಂದರೆ ಏನೋ ಒಂದು ನಿಜವಾಗ್ಲೂ ತುಂಬ ಸ್ಮಾರ್ಟ್ ಅವರು ಸಿದ್ದು ಬಾಯ್. ಏನೇ ಹೇಳಿ, ಸಚಿವ ಸ್ಥಾನದಿಂದ ಕೆಳಗಿಳಿದ ನಂತರದಲ್ಲಿ ತಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನ ಹೊಂದಿದ್ರು. ಯಾರು ಹೇಳಿದ್ರು? ಅವನು ಹೇಳ್ತಾನೆ. ಅವನು ಹೇಳ್ತಾನೆ. ಅವ್ರು ಹೇಳಲ್ಲ, ನಾನು ಹೇಳಲ್ಲ, ಅವನು ಹೇಳ್ತಾನೆ. ಮಗನೇ ಅಲ್ಲ, ಇಬ್ರು ಪಾಲಿಟಿಷಿಯನ್ಸ್ ಮುಂದೆನೆ ಮೀಡಿಯಾ ಬಂದ್ಬಿಟ್ಟು ಇವಾಗ ಯಾರೋ ಇಬ್ರು ಫ್ರೆಂಡ್ಸ್ ಇರ್ತಾರೆ, ಆ ಫ್ರೆಂಡ್ಸ್ ಮಧ್ಯದಲ್ಲೇ ಜಗಳ ಆಗಕ್ಕೆ ತರ್ತಾರಲ್ಲ ಇವರು ಮೀಡಿಯಾಗಳು. ಇನ್ನು ಯಾವ ಲೆವೆಲ್ ಈ ಮೀಡಿಯಾಗಳು ಇರ್ಬೋದಪ್ಪ? ಮೀಡಿಯಾ ಪರ್ಸನಾಲಿಟೀಸ್ ಏನೇನು ಕ್ವಶನ್ಸ್ ಕೇಳ್ತಾರೋ. ಆಲ್ರೆಡಿ 3/4 ಗಂಟೆ ಆಗಿದೆ. ಇಲ್ಲ ಸರ್, ಇಲ್ಲ ಇರಿ ಸರ್. ಸರಿ, ಆ ಡೈಲಾಗ್ ಅನ್ಸುತ್ತೆ ಹೇಳ್ತೀನಿ. ನಿಮ್ಮ ಅಮ್ಮ ಅಂತೀನಿ, ಈಗ ಪಿಕ್ಚರ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಇರಿ. ಆ ಡೈಲಾಗ್ ಈ ವಯಸ್ಸಲ್ಲಿ ಹೇಳಕ್ಕಾಗುತ್ತಾ? ಬೇಡ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಪೋಸ್ ಮಾಡಿದ್ರು ಅಂತದೇನಾದ್ರು ಇಲ್ಲ, ನಡೆದಿಲ್ಲ? ಅದೆಲ್ಲ ಹೇಳಕ್ಕೂ ಆಗಲ್ಲ, ಹೇಳೋದು ಇಲ್ಲ. ಹೇಳ್ತಾ ಇದ್ರೆ 1 ವರ್ಷ ಬೇಕು. ಅಷ್ಟೊಂದು ಅಫೇನ್ಸ್ ಇತ್ತ ಹೇಗೆ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹೇಳಲ್ಲ ಅಂದ್ಮೇಲೆ ಸುಮ್ಮನೆ ಇದ್ಬಿಡ್ಬೇಕು. ಓಕೆ, ದೊಡ್ಡದಿಷ್ಟೇ ಇದೆ ಅಂತ ಹೇಳ್ತೀರಾ? ಇದೆ. ಅದ್ರಲ್ಲಿ ಯಾರಾದ್ರು ಒಂದಿದ್ರು ತುಂಬಾ ಮನಸ್ಸೆಳ್ದವರು ಹೇಳಲ್ಲ. ಇನ್ನು ಹೆಣ್ಮಕ್ಳನ್ನ ರೇಗಿಸೋದು, ಚುಡಾಯಿಸೋದು ಅದೆಲ್ಲ ಎಲ್ಲರೂ ಮಾಡ್ತಾರೆ, ನಾನು ಮಾಡಿದ್ದೀನಿ, ಏನು ತೊಂದರೆ ಇಲ್ಲ ಬಿಡಮ್ಮ. ನಿನ್ನ ಗಂಡನ ಕೇಳಿದ್ರೆ ಹೇಳ್ತಾರೆ, ಅವನು ಮಾಡಿರ್ತಾನೆ. ಸರ್ ಹತ್ರ ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಿಲ್ಲ ಯಾವ ಮೀಡಿಯಾ ಪರ್ಸನಾಲಿಟಿ. ರಾಜಕೀಯ ಬಯಸಿ ಬಂದಂತವರಲ್ಲ, ಎಲ್ಲ ಸಿಗ್ತಾ ಇದೆ ನಿಮ್ಗೆ. ಕರೆಕ್ಟಾಗಿ ಹೇಳಿದ್ರೆ ಈ ಟಿವಿಗೆ ನಾನು ಬಯಸ್ತೇ ಬಂದವನು. ದಯವಿಟ್ಟು ನಾನು ಬಿಟ್ಬಿಟ್ರೆ ನಾನು ಹೋಗ್ತೀನಿ. ಹೇಳು, ಇನ್ನು ಜಾಸ್ತಿ ನೀನ್ ಮಾತಾಡ್ತಿದ್ರೆ ನೀನ್ ಇಷ್ಟ ಆಗಲ್ಲ. ಈಗಾಗಲೇ 3 ಗಂಟೆ ಮಾತಾಡಿದ್ದೀನಿ. ನಿನ್ ದಮ್ಮ ಸುಮ್ಮನೆ 3 ಗಂಟೆ ಆಗೋಯ್ತು, ಇನ್ನಾಗಲ್ಲ ಸರ್. ಆಗೋಯ್ತು ಸರ್, ಇನ್ನು 5 ನಿಮಿಷ ಅಷ್ಟೇ ಸರ್. ಸುಮಲತಾ ಮೇಡಮ್ ಅವ್ರದೊಂದು, ಆಮೇಲೆ ನಟ ಆಗ್ಲಿಲ್ಲ ಅಂದ್ರೆ ನೀವೇನಾಗಿರ್ತಿದ್ರಿ? ನೀವು ಅನ್ಕೊಂಡಿದ್ದೆಲ್ಲ ಆಗ್ತಾ ಹೋಯ್ತು. ಇವತ್ತು ಆಗ್ತಾ ಇದೆ, ಇನ್ನೇನು ಅನ್ಕೊಳಕ್ ಹೋಗಲ್ಲ. ನಾನು ಇನ್ನು ಬರ್ತೀನಿ. ನಮಸ್ಕಾರ. ಟಿವಿ ನೈನ್ಗೆ ಮೆಸೇಜ್ ಕೇಳ್ಬಿಡ್ತೀನಿ ಸರ್. ಆಯ್ತು. Why you ask all these questions? What is why you asking? Why you have to give all your question answer? ಫಸ್ಟ್ ಅಲ್ಲೇ ವಿಶ್ ಮಾಡಿದೆ. ಇಷ್ಟು ಮಾತಾಡ್ತಿದ್ಯಾ? ನನ್ನ ಮಗನೇ ನೀವು ಹುಡುಗರು ಕಳ್ತಿದ್ದೀನಿ, ನಾ ಕೈ ಕಾಲು ಮುಟ್ಟಿದ್ರೆ ನಾನು ಹೇಳಲ್ಲ. ಇಷ್ಟು ಮಾತಾಡ್ತಿದ್ಯಾ? ಯಾವನ್ರಿ ಇವ್ನು ಸ್ಲಮ್ ಡೌನ್ ಕರ್ಕೊಂಬಂದು ಅನ್ಎಡಿಕೇಟೆಡ್ ಆಸ್ವಲ್ ಅಂತಂದು. ನಿಮ್ಮನ್ನ ದಯವಿಟ್ಟು ಒಳ್ಳೇದಾಗ್ಲಿ, ನಿನ್ಗೆ ನಿಮ್ಮ ಟಿವಿಯವ್ರಿಗೆ ಒಳ್ಳೇದಾಗ್ಲಿ. ಆ ಗೌಶಾಲ್ ನನ್ನ ಮಗನಿಗೆ ಕಿತ್ತೋದೆ ಅವನು.
ನಾನೆಲ್ಲ ಕೇಳಿಲ್ಲ ನಮ್ಮ ಭಯ ಬರೋ ಮಾತು ಯಾಕೆ ಬರ್ತೈತೆ ಅಂದ್ರೆ ನಮ್ಮನ್ನ ಎಷ್ಟು ಅಂತಿರೋದು ಎಷ್ಟು ಅಂತಿರೋದು ಲೋಕಲ್ ಹೇಳ್ರಪ್ಪ ಹೇಳ್ರು. ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ಪೆಷಲ್ ಏನಾದ್ರು ವಿಶೇಷ ಸುದ್ದಿ ಕೊಡ್ಬೇಕು ನೀವೇ. ಏನಿಲ್ಲ, ಏನು ಇವತ್ತೇನಿದೆ, ವಯಸ್ಸಾಯ್ತು, ಅಂಬಿ ವಯಸ್ಸಾಯ್ತು. ಎಷ್ಟೇ ವಯಸ್ಸಾದ್ರೂ ಎವರ್ ಗ್ರೀನ್ ಅಂದ್ರೆ ಅಂಬರೀಶ್ ಸರ್. ನನ್ನ ಮಗನಿಗೆ ಇಂಟ್ರೆಸ್ಟ್ ಇಲ್ಲ, ಅದೇನೋ ಹೊಸದಾಗಿ ಇಂಟ್ರೆಸ್ಟ್ ತಗೊಂಬಂದು ನಾವೆಲ್ಲ ಹೇಳಿದ್ವಿ ನೋಡ್ರಪ್ಪ, ಪ್ರಿಪೇರ್ ಆಗಿ ಬರಬೇಕು. ಮುಂಚೆ ನಮ್ಮ ಥರ ಅಲ್ಲ, ನಾವು ಹೆಂಗೋ ಸಿನಿಮಾಗೆ ಬಂದ್ಬಿಟ್ವಿ. ಇವತ್ತಿನ ದಿನ ಕಾಂಪಿಟೇಷನ್ ಇದೆ, ಎಲ್ಲರೂ ಕರೆಕ್ಟಾಗಿ ಸಿನಿಮಾ ಮಾಡಬೇಕಾದ್ರೆ ಪ್ರಿಪೇರ್ ಆಗಿ ಬರಬೇಕು. ಎಲ್ಲರೂ ಫಿಟ್ನೆಸ್ ಇರಬೇಕು, ಇನ್ನೊಂದು ಇರಬೇಕು, ಡ್ಯಾನ್ಸಿಂಗ್ ಇರಬೇಕು, ಫೈಟಿಂಗ್ ಇರಬೇಕು, ಜೊತೆಗೆ ನಿಮ್ಮ ಜೊತೆ ಮಾತಾಡೋಕೆ ಇರಬೇಕಾದ್ರೆ. ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದೀನಿ. ಯಾರು ಅದು ಬೆಳೆದಕ್ಕೆ ಬಿಡ್ತೀನಿ, ಒಳ್ಳೆ ತರ ಎಲ್ಲರೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಇವಾಗ ಆಕ್ಟಿಂಗ್ ಮಾಡೋಕ್ಕೂ ಮುಂಚೆ, ಮೂವೀಸ್ ಇಳಿಯೋಕ್ಕೂ ಮುಂಚೆ ಮೀಡಿಯಾಗೆ ಹೆಂಗೆ ರೆಸ್ಪಾನ್ಸ್ ಕೊಡಬೇಕು, ಯಾವ ಥರ ಅವ್ರು ಏನೇನು ಉಲ್ಟಾ ಕ್ವಶನ್ಸ್ ಕೇಳಿದ್ರು ಕರೆಕ್ಟಾಗಿ ಆನ್ಸರ್ ಮಾಡೋದು ಒಂದು ಕಲೆನೇ. ನಾನು ಅಲ್ಲೇ ಇದ್ದೆ, ಅದರಿಂದ ಏನಂತ ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಈ ಏಷ್ಯಾನೆಟ್ ಸುವರ್ಣ ನ್ಯೂಸು ಇವತ್ತವರೆಗೂ ಅವ್ರದ್ದು ಟೈಟಲು ಮತ್ತು ತಮ್ನೇಲು ಅಂಬರೀಶ್ ಸರ್ ಕಿಸ್ಸಿಂಗ್ ಅ ಗರ್ಲ್ ಅಂತೆ. ಅವ್ರು ಗ್ರ್ಯಾಂಡ್ ಡಾಟರ್ನ ಮುದ್ದು ಮಾಡೋದು ಈ ಥರ ತೋರಿಸ್ತಾ ಇದ್ದಾರೆ. ಅಂಬರೀಶ್ ಸರ್ ಏನು ಸ್ಲಿಪ್ಪರ್ ಶಾಟ್ ಕೊಡ್ತಾರೆ ನೋಡಿ. ನೋ ಕಾಮೆಂಟ್ಸ್, ಯಾಕೆಂದ್ರೆ ನಾವು ಹೇಳೋದಕ್ಕೆಲ್ಲ ಉಲ್ಟಾ ಮಾಡ್ತೀರಾ. ನಾವು ಮಾತಾಡೋಲ್ಲ, ಯಜಮಾನರು ಇದ್ದಾರೆ, ಮಾತಾಡಿಸ್ಕೊಳ್ಳಿ. ಈ ವಸತಿದ ಆಮೇಲೆ ಮಾತಾಡ್ತೀರಿ. ಅಲ್ಲ, ಮೊಮ್ಮಕ್ಕಳನ್ನ ಪ್ರೀತಿ ಮಾಡಿದ್ರೆ ನೀವು ಯಾರನ್ನೋ ಅಂತಾರೆ, ಅದಕ್ಕೆ ನಾವು ಯಾಕಪ್ಪ ಹೇಳಬೇಕು? ಅಲ್ಲ, ಪ್ರೀತಿ ರೇ ಸೌಮ್ರ್ಯಾರೇ, ನೀವೆಲ್ಲ ಎಜುಕೇಟೆಡ್ ಕ್ಲಾಸ್ ಜನಗಳಿಗೆ ಎಲ್ಲದಕ್ಕೂ ಒಳ್ಳೆ ಸಂದೇಶ ಕೊಡಿ. ಅದು ಬಿಟ್ಬಿಟ್ಟು ಮಗಳನ್ನ ಪ್ರೀತಿ ಮಾಡಿದ್ರು ಯಾವಳನ್ನ ಇಟ್ಕೊಂಡಿದ್ದ ಅಂಬರೀಷ್ ಅಂದ್ರೆ ಏನು ಅರ್ಥ ಇದು? ನಮಗೂ ಒಂದು ಸ್ವಲ್ಪ ಆತ್ಮಗೌರವ ಇರುತ್ತೆ, ಆತ್ಮ ಸಾಕ್ಷಿ ಇರುತ್ತೆ. ಒಂದು ಸಮಾಜದಲ್ಲಿ ಒಂದು ಘನತೆ ಗೌರವ ಇಟ್ಕೊಂಡು ಜೀವನ ಮಾಡಿರ್ತೀವಿ. ನಿಮ್ಮ ಥರ ತಾನೇ ನಾವು. ಏನು ರಾಜಕೀಯದವ್ರು ಅಂದರೆ ಏನು ಮುಟ್ಟಂಗೆ ಅಲ್ವಾ? ಮಕ್ಕಳನ್ನು ಮುಟ್ಟಂಗಿಲ್ಲ, ಮೊಮ್ಮಕ್ಕಳು ಮುಟ್ಟಂಗಿಲ್ಲ. ಅಕಸ್ಮಾತ್ ಮಗನ ಇಟ್ಕೊಂಡ್ರೆ ಇವನೇನೋ ಹೋಮ ಅಂತ ಹೇಳ್ಬಿಡ್ತೀನಿ. ಅದುವೇ ನ್ಯೂಸ್ ಚಾನೆಲ್ಸ್ದು ಬರೀ ಇಷ್ಟೇ ಆಗೋಯ್ತು. ಇದು BTS, ನನಗೆ ಡ್ಯಾನ್ಸ್ ಬರಲ್ಲ, ಆದರೆ ಇದು ಒಂಥರ ಟ್ರಿಬ್ಯೂಟ್ ಸ್ಟೆಪ್ ಥರ. ಸುಮ್ಮನೆ ಅವ್ರ ಸಾಂಗ್ಗೆ ಒಂದು ಸ್ಟೆಪ್ ಆಗೋಣ ಅಂತ ಅನಿಸ್ತು, ಆಗ್ತಾ ಇದೆ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ನೇತ್ರದಾನ ಪವಿತ್ರವಾದ ದಾನ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಾನು ಡಿ-ಬಾಸ್ದು ಥಗ್ ಲೈಫ್ ಮೂಮೆಂಟ್ಸು ಮತ್ತು ಡಿ-ಬಾಸ್ ಯಾವ ಥರ ಮೀಡಿಯಾಗೆ ಸ್ಲಿಪ್ಪರ್ ಶಾಟ್ಸು ಮತ್ತು ಯಾರ್ಯಾರಿಗೆ ಸ್ಲಿಪ್ಪರ್ ಶಾಟ್ಸ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋಲಿ ನೀವು ನೋಡ್ಬೋದು. ಥ್ಯಾಂಕ್ ಯು, ಲೆಟ್ಸ್ ಗೋ.